The sum of all the integers from 21 to 100 is. It is a question from arithmetic progression. So ಯಾಕಂದರೆ 21 to 100 ಅಂತಂದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಕೆಲವೊಂದಷ್ಟು ನಂಬರ್ಗಳನ್ನು ಕೊಟ್ಟಿದ್ದಾರೆ. ಸೊ 21, 22, 23, 24 ಈ ರೀತಿ ನಂಬರ್ಸ್ಗಳು. ಸೊಲ್ಯೂಷನ್ ಸಮ್ ಆಫ್ ಆಲ್ ಇಂಟೀಜರ್ಸ್ ಫ್ರಮ್ 21 to 100 ಅಂತ ಹೇಳಿದ್ದಾರೆ. ಸೊ 21, 22, 23 ಆ್ಯಂಡ್ ಸೊ ಆನ್. ಲಾಸ್ಟ್ ಟರ್ಮ್ ಎಷ್ಟಿದೆ ಅಂತಂದರೆ 100 ಇದೆ. ಸೊ ಇದರ ಸಮ್ ಕೇಳಿರೋದು. ಸಿನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಈಸ್ 1, ಸೊ ಇಟ್ ಈಸ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಸಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ಮಾಡೋಕ್ಕೆ ಎರಡು ಫಾರ್ಮುಲಾ ಇದೆ. ಎನ್ ಈಕ್ವಲ್ ಟು n/2 into 2a plus n minus 1 into d, where n is number of terms, a is the first term, d is the common difference and sn is the sum. ಇದೊಂದಿದೆ. ಇನ್ನೂ ಒಂದು ಫಾರ್ಮುಲಾ ಇದೆ, n/2 into a plus an ಅಂತ. ಸೊ an means the last term. ಇಲ್ಲಿ n ಅಂತಂದರೆ ನಂಬರ್ ಆಫ್ ಟರ್ಮ್ಸ್ ಬೇಕು. ಹಾಗಾದರೆ ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಎರಡು ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಕಾಮನ್ ಸೆನ್ಸು, ಇನ್ನೊಂದು ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್. ಫಸ್ಟ್ ಬರೆಯೋಣ ಎ ಮೀನ್ಸ್ ಫಸ್ಟ್ ಟರ್ಮ್. ಸೊ ಇದರಲ್ಲಿ ಫಸ್ಟ್ ಟರ್ಮ್ ಯಾವುದಿದು? 21. ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್? 22 minus 21, 23 minus 22. ಸೊ ಇಟ್ ಈಸ್ 1. ಕಾಮನ್ ಡಿಫ್ರೆನ್ಸ್ ಈಸ್ 1. ವಾಟ್ ಈಸ್ ಎನ್? ಮೀನ್ಸ್ nth ಟರ್ಮ್ ಆರ್ ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಈಸ್ 100. ಆ್ಯಂಡ್ ವಾಟ್ ಅಬೌಟ್ ಎನ್? ಎನ್ ಎಷ್ಟಿದೆ ಇಲ್ಲಿ? ಎನ್ ಎಷ್ಟಿದೆ ಅಂತಂದರೆ ಇಟ್ ಈಸ್ 80. ಹೌ ಕ್ಯಾನ್ ವಿ ಸೇ ದಟ್ ಇಟ್ ಈಸ್ 80? ಸೊ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡೋಣ. 1 to 100 ಅಂತಂದರೆ ಟೋಟಲ್ಲು ನಂಬರ್ಸ್ ಎಷ್ಟಿರುತ್ತೆ? 100 ಇರುತ್ತೆ. ಅದರಲ್ಲಿ ನಾವು ಸ್ಟಾರ್ಟ್ ಮಾಡೋದು 21ಇಂದ ಅಂತಂದರೆ ಸ್ಟಾರ್ಟಿಂಗ್ 20 ನಂಬರ್ಸ್ನ ನಾವು ಬಿಟ್ಟಿದ್ದೀವಿ. ಸೊ ಸ್ಟಾರ್ಟಿಂಗ್ 20 ನಂಬರ್ಸ್ನ ನಾವೇನಾದರೂ ತೆಗೆದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 80. ಸೊ ನಮ್ಮ ಹತ್ರ ಈಗಿರೋದು ಎಷ್ಟು ನಂಬರ್ಸು ಅಂತಂದರೆ 80 ನಂಬರ್ಸ್. ಸೊ ಇದು ಒಂದು ರೀತಿ ಆದರೆ. ಇನ್ನೂ ಒಂದು ರೀತಿ ಏನು ಅಂತಂದರೆ ಬೈ ಯೂಸಿಂಗ್ ಫಾರ್ಮುಲಾ. ಸೊ ಫಾರ್ಮುಲಾ ಯೂಸ್ ಮಾಡಿನೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನು ಫಾರ್ಮುಲಾ ಅಂತಂದರೆ ಎನ್ ಈಕ್ವಲ್ ಟು ಎ ಪ್ಲಸ್ n minus 1 into d. ಇದು ಫಾರ್ಮುಲಾ ಇದೆ. ಸೊ ಎನ್ ಅಂತಂದರೆ 100 ಲಾಸ್ಟ್ ಟರ್ಮ್, ಎ ಅಂತಂದರೆ 21 ಫಸ್ಟ್ ಟರ್ಮ್, ಪ್ಲಸ್ n ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ, ಡಿ ಕಾಮನ್ ಡಿಫ್ರೆನ್ಸ್ ಈಸ್ 1. ಸೊ 21 ಲೆಫ್ಟ್ ಸೈಡ್ ಬಂದರೆ 100 minus 21. ಸೊ ಇಟ್ ಈಸ್ ಈಕ್ವಲ್ ಟು n minus 1 into 1 is n minus 1. ಸೊ 100ಅಲ್ಲಿ 21 ತೆಗೆದ್ರೆ ವಿ ಗೆಟ್ 79 ಆ್ಯಂಡ್ -1 ಈ ಕಡೆ ಬಂದರೆ +1 ಆಗಲಿ. ಸೊ ಎನ್. ಸೊ 79 + 1 ಈಸ್ 80. ದೇರ್ಫೋರ್ n ಈಸ್ ಈಕ್ವಲ್ ಟು 80. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ನಾವು ಸಿಂಪಲಾಗಿ ಆಗ್ಬೋದು. ಇದು ಎಲ್ಲ ಟೈಮಲ್ಲೂ ವರ್ಕ್ ಆಗ್ತದೆ. ಅದು ಜಸ್ಟ್ ಸ್ಪೆಸಿಫಿಕ್ ಸಿಚುವೇಶನ್ಸಲ್ಲಿ ಮಾತ್ರ ನಮ್ಗೆ ಗೊತ್ತಾಗ್ತದೆ n = 80 ಅಂತ. ಓಕೆ, ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಸಮ್. ಸಮ್ ಮೀನ್ಸ್ SN. ನೋಡಿ, ಈ ಎರಡರಲ್ಲಿ ಯಾವ ಫಾರ್ಮುಲಾ ಆದರೂ ಯೂಸ್ ಮಾಡಿ. ನಾನು ಸೆಕೆಂಡ್ ಒನ್ ಯೂಸ್ ಮಾಡ್ತೀನಿ, ಯಾಕಂದರೆ ನನಗೆ ಫಸ್ಟ್ ಟರ್ಮ್ ಗೊತ್ತು, ಲಾಸ್ಟ್ ಟರ್ಮ್ ಗೊತ್ತು ಮತ್ತು ನಂಬರ್ ಆಫ್ ಟರ್ಮ್ಸ್ ಗೊತ್ತು. ಹಾಗಾಗಿ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ನೀವು ಬೇಕಿದ್ರೆ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದು, ಅದು ಕೂಡ ಕರೆಕ್ಟ್ ಆನ್ಸರ್ ಕೊಡ್ತದೆ. ಸೊ SN = n/2. n ಮೀನ್ಸ್ ನಂಬರ್ ಆಫ್ ಟರ್ಮ್ಸ್, ಇಟ್ ಈಸ್ 80. n/2 into a plus an. a means 21 plus an means 100. So 2 1s are 2 40s are. So it is equal to 40 into 21 plus 100. It is nothing but 121. So it is equal to 0 as it is early. 4 1s are 4, 4 2s are 8, 4 1s are 4. 4840. So option C is the correct one. Next one. The quadratic equation whose roots are reciprocal of the roots of ax² plus bx plus c = 0. So solution. ಸೊ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿದ್ದಾರೆ. ಯಾವುದು ಅಂತಂದರೆ ax² ಪ್ಲಸ್ bx ಪ್ಲಸ್ c = 0. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದಮೇಲೆ ಇದಕ್ಕೆ ರೂಟ್ಸ್ ಇರುತ್ತೆ, ಎರಡು ರೂಟ್ಸ್. ಸೇ ಫಾರ್ ಎಕ್ಸಾಂಪಲ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ರೂಟ್ಸ್ ಆಫ್ ದಿಸ್ ಇಕ್ವೇಷನ್ ax² ಪ್ಲಸ್ bx ಪ್ಲಸ್ c = 0. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಫೈಂಡ್ ಮಾಡಬೇಕಾಗಿರೋದು ಒಂದು ಇಕ್ವೇಷನ್ನು, ಅದರ ರೂಟ್ಸ್ ಯಾವ ರೀತಿ ಇರ್ತವೆ ಅಂತಂದರೆ, ಇಲ್ಲೇನು ರೂಟ್ಸ್ಗಳಿದೆಯಲ್ಲ ಇದರ ರೆಸಿಪ್ರೋಕಲ್ಸು ಇನ್ನೊಂದು ಇಕ್ವೇಷನನ್ನು ರೂಟ್ಸ್ ಆಗಿರ್ತದೆ. ಸೊ ಆ ಇಕ್ವೇಷನ್ನ ರೂಟ್ಸ್ಗಳು ಯಾವಾಗಿರಲಿ ಅಂತಂದರೆ, ಒಂದು m ಆಗಿರಲಿ, ಇನ್ನೊಂದು n ಆಗಿರಲಿ.
ಸೊ ಎಮ್ ಯಾವ ರೀತಿ ಇರಬಹುದು ಅಂತಂದರೆ, ಇಫ್ ಆಲ್ಫಾ ಈಸ್ ದ ರೂಟ್ ಆಫ್ ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0, ದೆನ್ ಎಮ್ ವಿಲ್ ಬಿ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ದಿಸ್ ಆಲ್ಫಾ. ಸೊ 1 ಬೈ ಆಲ್ಫಾ, ಇನ್ನೊಂದು 1 ಬೈ ಬೀಟಾ. ಸೊ ಇವುಗಳು ದೀಸ್ ಟು ವಿಲ್ ಬಿ ರೂಟ್ಸ್ ಆಫ್ ಅನದರ್ ಇಕ್ವೇಷನ್. ಆ ಇಕ್ವೇಷನ್ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಸಿನ್ಸ್ ಎಮ್ ಆ್ಯಂಡ್ ಎನ್ ಆರ್ ರೂಟ್ಸ್, ಸೊ ಎಮ್ ಪ್ಲಸ್ ಎನ್ ಸಮ್ ಆಫ್ ರೂಟ್ಸು ಮತ್ತು ಪ್ರಾಡಕ್ಟ್ ಆಫ್ ರೂಟ್ಸ್ ಕೊಟ್ಟರೆ ನಾವು ಇಕ್ವೇಷನ್ ಬರಿಬೋದು. ಅದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಸೊ ಎಮ್ ಪ್ಲಸ್ ಎನ್ ಯಾವ ರೀತಿ ಇರುತ್ತದೆ, ಅದು ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಎಕ್ಸ್ ಪ್ಲಸ್ ಎಮ್ ಎನ್. ಇದು ಯಾವಾಗ ಅಂತಂದರೆ ಈ ಫಾರ್ಮುಲಾ ಯೂಸ್ ಆಗೋದು ವೆನ್ ವಿ ನೋ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್. ಸಮ್ ಮತ್ತು ಪ್ರಾಡಕ್ಟ್ ಗೊತ್ತಿದ್ದಾಗ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಸೊ ಎಮ್ ಮತ್ತು ಎನ್ಗಳ ರೂಟ್ಸ್ ಅಂತಂದಮೇಲೆ ಸಮ್ ಆಫ್ ದ ರೂಟ್ಸ್ ಎಮ್ ಪ್ಲಸ್ ಎನ್ ಏನಾಗಿರ್ತದೆ ಅಂತಂದರೆ 1 ಬೈ ಅಲ್ಫಾ ಪ್ಲಸ್ 1 ಬೈ ಬೀಟಾ. ಸೊ ಒಂದು ವೇಳೆ ಎಲ್ ಸಿ ಎಮ್ ತೊಗೊಂಡ್ರೆ ಆಲ್ಫಾ ಮತ್ತು ಬೀಟಾ ಇದರ ಎಲ್ ಸಿ ಎಮ್ಮು, ಅಥವಾ ಎಲ್ ಸಿ ಎಮ್ ಗೊತ್ತಿಲ್ಲ ಅಂತಂದರೆ ಅದರ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ನಾವು, ಆಲ್ಫಾ ಇಂಟು ಬೀಟಾ. ಸೊ ಬೀಟಾ ಇಲ್ಲಿಗೆ ಮಲ್ಟಿಪ್ಲೈ ಆಗ್ತದೆ, ಆಲ್ಫಾ ಇಲ್ಲಿಗೆ ಮಲ್ಟಿಪ್ಲೈ ಆಗ್ತದೆ. ಸೊ ಬೀಟಾ ಪ್ಲಸ್ ಆಲ್ಫಾ, ಬೀಟಾ ಪ್ಲಸ್ ಆಲ್ಫಾನ ನಾನು ಆಲ್ಫಾ ಪ್ಲಸ್ ಬೀಟಾ ಅಂತ ಬರೀತೀನಿ. ಸೊ ಆಲ್ಫಾ ಪ್ಲಸ್ ಬೀಟಾ ಅನ್ನೋದೇನಿದು, ಸಮ್ ಆಫ್ ರೂಟ್ಸ್ ಆಫ್ ದಿಸ್ ಗಿವನ್ ಕ್ವಾಡ್ರಾಟಿಕ್ ಇಕ್ವೇಷನ್ ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಆಲ್ಫಾ ಇಂಟು ಬೀಟಾ ಅನ್ನೋದೇನು, ಪ್ರಾಡಕ್ಟ್ ಆಫ್ ರೂಟ್ಸ್ ಆಫ್ ದಿಸ್ ಸೇಮ್ ಇಕ್ವೇಷನ್. ಸೊ ಅವುಗಳನ್ನು ನಾನು ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ರೂಟ್ಸ್ ಈಸ್ ನಥಿಂಗ್ ಬಟ್ ಮೈನಸ್ ಬಿ ಬೈ ಎ, ಆ್ಯಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ನಮಗೆ ಈ ಇಕ್ವೇಷನಿಂದ ಗೊತ್ತಿರೋಂಥ ರಿಸಲ್ಟ್ಗಳಿವು. So it is equal to alpha plus beta means minus b by a, and alpha into beta means c by a. So a cancel agri, we get minus b by a. Enidu m plus n. So sum of roots is equal to minus b by a. So ಒಂದಿದು. ಓಕೆ, ಈಗ ಇನ್ನೊಂದು ಪ್ರಾಡಕ್ಟ್ ಒಂದು ಫೈಂಡ್ ಮಾಡ್ಬೇಕು ನಾವು. ಪ್ರಾಡಕ್ಟ್ ಫೈಂಡ್ ಮಾಡೋಕ್ಕೆ ಇಲ್ಲೇ ನಾನು ಯೂಸ್ ಮಾಡ್ಕೊತೀನಿ ಎಮ್ ಎನ್. ಎಮ್ ಎನ್ ಮೀನ್ಸ್ 1 ಬೈ ಆಲ್ಫಾ ಇಂಟು 1 ಬೈ ಬೀಟಾ ಇಟ್ ಈಸ್ ನಥಿಂಗ್ ಬಟ್ 1 ಬೈ ಆಲ್ಫಾ ಇಂಟು ಬೀಟಾ. ಸೊ ಇಟ್ ಈಸ್ ನಥಿಂಗ್ ಬಟ್ 1 ಬೈ ವಾಟ್ ಈಸ್ ಆಲ್ಫಾ ಬೀಟಾ, ಸಿ ಬೈ ಎ. ಸೊ ಡಿನಾಮಿನೇಟರ್ ಸಿ ಬೈ ಎ ಬಂದು, ಡಿನಾಮಿನೇಟರಲ್ಲಿ ಸಿ ಬೈ ಎ ಬಂದಿದೆ ಅಂತಂದರೆ ಅದು ಡಿನಾಮಿನೇಟರ್ಲಿ ಇರೋದ್ರಿಂದ ರೆಸಿಪ್ರೋಕಲ್ ಆಗ್ತದೆ. ರೆಸಿಪ್ರೋಕಲ್ ಆದಾಗ ಏನಾಯಿತು, ಎ ಬೈ ಸಿ. ಸೊ ಎಮ್ ಎನ್ ಈಸ್ ಈಕ್ವಲ್ ಟು ಎ ಬೈ ಸಿ. ಸೊ ಇದು ಇನ್ನೊಂದು ವ್ಯಾಲ್ಯೂ ನಾವು ಯೂಸ್ ಮಾಡ್ಬೋದಾದಂಥದ್ದು. ಸೊ ನಮಗೇನು ಸಿಕ್ತು ಅಂತಂದರೆ, ಒಂದು ಹೊಸ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಿತ್ತಲ್ಲ ಅದರ ಸಮ್ ಆಫ್ ದ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ರೂಟ್ಸ್ ಸಿಕ್ತು. ಸೊ ಇವೆರಡು ಗೊತ್ತಿದ್ದರೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ರೈಟ್ ದ ಇಕ್ವೇಷನ್. ಸೊ ಇಕ್ವೇಷನ್ ಈ ರೀತಿ ಇರ್ತದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್. ಎಮ್ ಪ್ಲಸ್ ಎನ್ ಮೀನ್ಸ್ ಮೈನಸ್ ಬಿ ಬೈ ಎ ಇಂಟು ಎಕ್ಸ್ plus, sorry, it is not a, it should be c, minus b by c. c. So m plus n minus b by c. ಇದು ಕೂಡ ಸಿ ಆಗಬೇಕು ಆ್ಯಕ್ಚುಲಿ. ಮೈನಸ್ ಬಿ ಬೈ ಸಿ ಎಕ್ಸ್ ಪ್ಲಸ್ ಎಮ್ ಎನ್ ಮೀನ್ಸ್ ಎ ಬೈ ಸಿ. So it is equal to 0. Multiply c to the whole equation, we get cx square minus into minus plus, so c cancel ಆಗಿಬಿಡ್ತದೆ. So bx plus ಇದು ಕೂಡ c cancel ಆದರೆ a, it is equal to 0. ಸೊ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಅದರ್ವೈಸ್ ಲೆಟ್ ಮೀ ಸಾಲ್ವ್ ಒನ್ಸ್ ಮೋರ್. ಸೊ ಮಲ್ಟಿಪ್ಲೈ c ಆನ್ ಬೋತ್ ಸೈಡ್. ಸೊ ಏನಾಯಿತು, c ಇಂಟು x square minus into minus plus bcx b by cx plus a by c equal to 0. So c into x square is cx square plus c into b by cx plus c into a by c equal to 0. So c cancel, c cancel. So we get cx square plus bx plus a equal to 0. So cx square bx a, therefore first one is the correct one.